ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈಗ ನಿಮ್ಮ ಕೂಡ ಒಂದು ರೆಸಿಪಿ ಶೇರ್ ಮಾಡಾಕತ್ತೇನೆ ರೀ. ನನ್ನ ಮಗಳ ರೋಜಿ ಇದಾಳೆ ರೀ, ಹಾಗಾಗಿ ರೀ ನಮ್ಮ ಮನೆಯವರು ರೋಜಿ ಇದಾರೆ ರೀ, ಎಲ್ಲರೂ ಇದಾರೆ ರೀ. ಅವ್ರಿಗೋಸ್ಕರ ನಾ ಮಾಡಾಕತ್ತೇನೆ ರೀ ಈಗ ರೀ ಫ್ರೂಟ್ಸ್ ಕಸ್ಟರ್ಡ್ ಅಂತ ಹೇಳ್ರಿ. ನೋಡು ಈಗ ಮಾಡೋದು ಹೇಗೆ ಬರ್ತೈತೆ ಅಂತ ಹೇಳ್ರಿ ಫ್ರೆಂಡ್ಸ. ನೀವೆಲ್ಲ ಹೊಸದಾಗೆಲ್ಲ ನೋಡಾಕ್ತೀರಿ, ಲೈಕ್ ಸಬ್ಸ್ಕ್ರೈಬ್ ಮಿಸ್ ಮಾಡಿರಿ ಫ್ರೆಂಡ್ಸ. ನೋಡ್ರಿ ಈಗ ರೀ ನಾನು ಮಾಡುವಂಥ ರೆಸಿಪಿನ ಸಿಂಪಲ್ಲಾಗಿ ಮಾಡಾಕತ್ತೇನೆ ರೀ. ರೋಜಿ ಇದಾರೆ ರೀ, ಸ್ವಲ್ಪ ತಣ್ಣಗೆ ಇರಲಿ ಅಂತೇಳಿ ಸಾಯಂಕಾಲ ಬಿಡು ಸಂಬಂಧ ರೋಜಿ ಬಿಡು ಸಂಬಂಧ ರೀ. ಈ ಟೈಮ 4 ಗಂಟೆ 5 ಗಂಟೆ ಆಗೈತೆ ರೀ ಫ್ರೆಂಡ್ಸ್. ಈಗ ಸ್ಟಾರ್ಟ್ ಮಾಡೀನಿ ರೀ. ಬರೀ ರೆಸಿಪಿ ನಿಮ್ಗೆ ಕೂಡ ಶೇರ್ ಮಾಡ್ತೇನೆ ರೀ. ಸ್ಕಿಪ್ ಮಾಡ್ದೆ ನೋಡಿರಿ ಫ್ರೆಂಡ್ಸ. ಹಾಗಾಗಿ ರೀ ನೀವು ಸ್ಕಿಪ್ ಮಾಡ್ದೆ ನೋಡಿದ್ರೆ ನಿಮ್ಗೆ ರೆಸಿಪಿ ಗೊತ್ತಾಗ್ತೈತೆ ರೀ ಫ್ರೆಂಡ್ಸ. ಫ್ರೂಟ್ಸ್ ಕಸ್ಟರ್ಡ್ ಅಂತ ಹೇಳ್ರಿ, ತಂಪು ಇರ್ತೈತಲ್ಲ ಹಾಗಾಗಿ ರೀ ಮಾಡೋನವ್ರಿಗೆ ತಂಪು ರೋಜಿ ಬಿಡೋರಿಗೆಲ್ಲ ತಂಪಿದ್ದರನ್ನ ರೀ ಅವ್ರಿಗೆ ಇದಾಗ್ತೈತೆ ರೀ, ಸ್ವಲ್ಪ ಹೆಲ್ಪ್ ಆಗ್ತೈತೆ ರೀ. ಹಾಗಾಗಿ ರೀ ಸಾಯಂಕಾಲ ಟೈಮ್ ಮಾಡಾಕತ್ತೇನೆ ರೀ ಫ್ರೆಂಡ್ಸ. ಬೆಳಗಿನ ಜಾವ ಮಾಡೋಕ್ಕಾಗಂಗಿಲ್ಲ ರೀ, ಯಾಕಂದ್ರೆ ಟೈಮ್ ಇರಂಗಿಲ್ಲ ರೀ ನಮಗೆ ಅದು ಹಿಡಿಯೋರು ಮಾಡಾಕ ರೀ. ಹಾಗಾಗಿ ರೀ ನಾವು ಅಡುಗೆ ಮಾಡೋದ್ರಾಗ ಇರ್ತೀವಿ ರೀ. ಬರೀ ಈಗ ಫಸ್ಟಿಗೆ 1 ಲೀಟ್ರ್ ಹಾಲು ತೊಗೊಂಡೇನಿ ರೀ ಫ್ರೆಂಡ್ಸ್ ರೀ. 1 ಲೀಟ್ರ್ ಹಾಲು ಸಾಕ್ರಿ. ಆಮೇಲೆ ಸಕ್ಕರೆ ನೋಡಿರಿ ನಿಮಗೆ ರುಚಿ ಎಷ್ಟು ಶುಗರ್ ಹೆಚ್ಚಬೇಕು ರೀ ಕಮ್ಮಿ ಬೇಕು ನೀವು ನೋಡಿ ಹಾಕ್ಬೋದು ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಇಲ್ಲಿ ಕಸ್ಟರ್ಡ್ ಪೌಡ್ರ್ ತೊಗೊಂಡೀನಿ ರೀ ನನ್ನ ಫ್ರೆಂಡ್ಸ್ ರೀ. ಅದು ನೋಡಿ ಬರೀ ಈಗ ನಾವು ಏನು ಮಾಡೋಣ ಅಂತಂದ್ರೆ ರೀ ಫಸ್ಟಿಗೆ ರೀ ನೀವು ಹಣ್ಣು ತೊಗೊಂಡೀನಿ ನೋಡಿರಿ ಫ್ರೆಂಡ್ಸ. ಅವ ನೋಡೋಣವ್ರಿಗೆ ರೀ ಈ ಕಲ್ಲಂಗಡಿ ಕಾಯಿ ರೀ, ದ್ರಾಕ್ಷಿ ರೀ, ಆಮೇಲೆ ಖಜೂರ ರೀ, ಬಾಳೆಕಾಯಿ ರೀ ಫ್ರೆಂಡ್ಸ್. ಇನ್ನೊಂದು ರೆಸಿಪಿ ಇದ್ರ ಕೂಡ ಮಿಸ್ ಆಗೈತೆ ರೀ, ಅಂದ್ರೆ ತೊಗೋತೇನೆ ರೀ ನೆಕ್ಸ್ಟ್ ರೀ ದಾಳಂಬ್ರಿ ಹಣ್ಣು ರೀ. ಹಾಗಾಗಿ ರೀ ಈಗಿಷ್ಟು ಐಟಮ್ನ ನಾನು ಕಟ್ ಮಾಡ್ಬೇಕು ರೀ ಫ್ರೆಂಡ್ಸ್. ಈಗ ನಿಮಗೆ ನೋಡಿರಿ ಹೆಂಗೆ ಬರ್ತೈತೆ ಟೇಸ್ಟ್ ಹೇಳ್ರಿ. ಈಗ ನಾನು ಕಟ್ ಮಾಡೋನವ್ರಿಗೆ ಫ್ರೆಂಡ್ಸ್ ರೀ. ಕಟ್ ಮಾಡೋಕ್ಕಿಂತ ಮುಂಚೆನ ಹಾಲು ಕಾಯಕ್ಕೆ ಇಡೋಣ ಫ್ರೆಂಡ್ಸ. ಇಲ್ಲಿ ನಾ ಕಟ್ ಮಾಡೋದ್ರಾಗ ಇಲ್ಲಿ ಹಾಲು ಕಾದ ಬರ್ತಾವೆ ರೀ ಫ್ರೆಂಡ್ಸ. ಬಡ್ರಿ ಈಗ ಹಾಲು ಕಾಯಕ್ಕೆ ಇಡಾಕತ್ತೇನೆ ರೀ ನೋಡಿರಿ ಫ್ರೆಂಡ್ಸ್ ರೀ. ಈಗ ಇಟ್ಟದಿಂದ ಏನೈತೆ ನೋಡಿರಿ ಅದ್ರಾನ ಉಗುರು ಬೆಚ್ಚಾಗಿರ್ತಾವ್ರಲ್ಲ ಸ್ವಲ್ಪ ಹಾಲು ತೊಗೋಬೇಕು ರೀ. ಸ್ವಲ್ಪ ಹಾಲು ತೊಗೊಂಡು ಏನು ಮಾಡ್ಬೇಕು ರೀ ಫ್ರೆಂಡ್ಸ್ ಅಂತಂದರೆ ನಿಮಗೂ ಆಲ್ರೆಡಿ ಗೊತ್ತಿರ್ತೈತೆ ರೀ ಇದ್ರಿ ಫ್ರೂಟ್ಸ್ ಕಸ್ಟರ್ಡ್ ಅಂತೇಳಿ ನಿಮಗೂ ಗೊತ್ತಿರೋದ್ರಿ. ಸ್ವಲ್ಪ ಹಾಲು ತೊಗೊಂಡ್ರಿ ಇದ್ರ ಒಳಗೆ ರೀ ಪೌಡರ್ ಮಿಕ್ಸ್ ಮಾಡ್ಬೇಕು ರೀ, ಕಸ್ಟರ್ಡ್ ಪೌಡರ್ ಅಂತೇಳಿ. ಇಲ್ಲಿ ನಾನು ದ್ರಾಕ್ಷಿ ಕಟ್ ಮಾಡಾಕತ್ತೇನೆ ನೋಡಿರಿ ಫ್ರೆಂಡ್ಸ್ ರೀ. ಇವನಿಷ್ಟು ಕಟ್ ಮಾಡಿರಿ ನೋಡ್ರಿ. ನಾಗ ಹೇಳಿನ್ರಲ್ಲ ಫ್ರೆಂಡ್ಸ್ ರೀ ದಾಳಂಬ್ರಿ ಕಾಳು ತೆಗೆದಿಟ್ಟೀನಿ ರೀ, ಅದು ಹಿಡಿಯೋದಾಗ ನೀವು ಬಂದಿಲ್ಲ ರೀ. ನಂಗೆ ನೆನಪು ಬರೋಣ ಮತ್ತೆ ತೊಗೊಂಡು ಬನ್ನಿರಿ. ಇದು ದಾಳಂಬ್ರಿ ಕಾಳನ್ನು ಸೇರಿಸ್ಬೇಕು ರೀ ಫ್ರೆಂಡ್ಸ್. ಆಮೇಲೆ ಆ್ಯಪಲ್ಲು ಸೇರಿಸ್ತಾರೆ ರೀ, ಆಮೇಲೆ ಖಜೂರ ರೀ, ಏನೋ ಎಲ್ಲ ಥರನೂ ಸೇರಿಸ್ತಾರೆ ಫ್ರೆಂಡ್ಸ. ನಾನು ಇಲ್ಲಿ ಸ್ವೀಟ್ ಹೆಚ್ಚು ಬರಲಿ ಅಂತೇಳಿ ಖಜೂರ ಸೇರ್ಸಾಕತ್ತೇನೆ ರೀ ಫ್ರೆಂಡ್ಸ. ಗೋಡಂಬಿ ಮಣ್ಣಕ್ಕೂ ಹಾಕ್ತಾರೆ ರೀ, ಅದು ಇನ್ನೊಂದರಾಗ ನಿಮ್ಗೆ ತೋರಿಸ್ತೇನೆ ಇನ್ನೊಂದು ಟೈಮ್ದಾಗ ರೀ. ಹಿಂಗಾಗಿ ರೀ ಬರೀಗಿನ ಇಷ್ಟು ಕಟ್ ಮಾಡಿಟ್ಟೇನೆ ರೀ ಫ್ರೆಂಡ್ಸ್ ರೀ. ದಾಳಂಬ್ರಿ ರೀ, ಕಡಂಗ್ಲಿ ಹಣ್ಣು ರೀ, ಆಮೇಲೆ ದ್ರಾಕ್ಷಿ ರೀ, ಖಜೂರ ರೀ ಫ್ರೆಂಡ್ಸ. ಈಗ ಕಸ್ಟರ್ಡ್ ಪೌಡ್ರನ್ನು ರೀ ಮಿಕ್ಸ್ ಮಾಡೋಣ ನೋಡಿರಿ ಫ್ರೆಂಡ್ಸ್. ಈಗ ರೀ ಮತ್ತು ಎಷ್ಟು ನಿಮ್ಗೆ ನೋಡ್ರಿ ಗಟ್ಟಿ ಬೇಕು ರೀ ಮೀಡಿಯಮ್ ಬೇಕಾ ಆ ಸೈಜ್ ನಿಮಗೆ ಬಿಟ್ಟಿದ್ರಿ ಫ್ರೆಂಡ್ಸ. ನಿಮ್ಗೆ ತಿಳು ಬೇಕು ರೀ ಏನು ಗಟ್ಟಿ ಬೇಕು ರೀ ನೋಡಿರಿ ಕಸ್ಟರ್ಡ್ ಪೌಡ್ರ್ ಹಾಕೋಬೇಕು ರೀ. ಇಲ್ಲಿ ನಾ ಮೀಡಿಯಮ್ ಇದು ಮಾಡಾಕತ್ತೇನೆ ರೀ, 2-3 ಸ್ಪೂನ್ ತೊಗೊಂಡೇನೆ ರೀ ಫ್ರೆಂಡ್ಸ. ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿರಿ. ಈ ಥರ ಮಿಕ್ಸ್ ಮಾಡಿದಿಂದ ಏನು ಮಾಡೋದ್ರಿ ಫ್ರೆಂಡ್ಸ, ಒಂದು ಸತಿ ಹಾಲು ಗರಮ್ ಆಗಿದ್ದು ರೀ ಮಿಕ್ಸ್ ಮಾಡಿದ ಹಾಲು ಈ ಥರ ಚಮಚಲ್ಲಿ ತಿರುಗಾಡ್ಬೇಕು ರೀ, ಅಂದ್ರೆ ಕೆನಿಗೆ ಕೆಡ್ತೈತ್ರಲ್ಲ. ಹಾಗಾಗಿ ಅದು ಕಟ್ಟೋದಕ್ಕಿಂತ ಮುಂಚೆ ನಾನು ತಿರುಗಾಡ್ಕೊತಿರ್ಬೇಕು ರೀ. ಸಕ್ಕರೆ ನೋಡಿರಿ ಫ್ರೆಂಡ್ಸ ನಿಮ್ಗೆ ಎಷ್ಟು ಬೇಕು ರುಚಿಗೆ ಎಷ್ಟು ಹಾಕೋಬೋದು ರೀ. ನಾನು ಇಲ್ಲಿ ಮೀಡಿಯಮ್ ಹಾಕಾಕತ್ತೇನೆ ರೀ, ಅಂದರೆ ಕಸ್ಟರ್ಡ್ ಪೌಡರ್ದಾಗ ಸ್ವಲ್ಪ ಶುಗರ್ ಇರ್ತೈತ್ರಲ್ಲ. ಹಾಗಾಗಿ ರೀ ನೋಡಿ ಮೀಡಿಯಮ್ ಹಾಕಿರಿ. ಬೇಕಾದ್ರೆ ನೆಕ್ಸ್ಟ್ ಸ್ವಲ್ಪ ಸಪ್ಪಗಾಗೈತೆ ಅಂದ್ರೆ ಮ್ಯಾಲೆ ಸೇರಿಸ್ಬೋದು ರೀ. ಈಗೆಲ್ಲ ಮಿಕ್ಸ್ ಆಗೈತೆ ರೀ ಹಾಲು ರೀ ಸಕ್ಕರೆ ರೀ ಫ್ರೆಂಡ್ಸ. ಈಗೇನು ಮಾಡೋಣಪ್ಪ ಅಂತಂದ್ರೆ ರೀ ಕಸ್ಟರ್ಡ್ ಪೌಡರನ್ನು ಸೇರಿಸೋಣ ರೀ ನಾವು ಈಗ ರೀ. ನೋಡಿರಿ ಫ್ರೆಂಡ್ಸ ಕಸ್ಟರ್ಡ್ ಪೌಡರನ್ನು ಸೇರ್ಸಾಕತ್ತೇನೆ ರೀ ಫ್ರೆಂಡ್ಸ್ ರೀ. ಸೇರಿಸಿದ ನಂತರ ಚಮಚಲಿ ರೀ ಒಂದು 2-3 ಸತಿ ರೀ ಹಿಂಗೆ ಮಿಕ್ಸ್ ಮಾಡಬೇಕು ನೋಡಿರಿ. ಈ ಥರ ರೀ ಫ್ರೆಂಡ್ಸ್ ರೀ ಮಿಕ್ಸ್ ಮಾಡ್ಬೇಕು ರೀ. ಮಿಕ್ಸ್ ಆದಿಂದ ಏನಾಗ್ತೈತೆ ರೀ ನಿಮ್ಗೆ ಸ್ವಲ್ಪ ಕಲರ ಚೇಂಜ್ ಬರ್ತೈತೆ ನೋಡಿರಿ ಫ್ರೆಂಡ್ಸ್. ಈ ಥರ ರೀ ಸ್ವಲ್ಪ ಪಿಂಕ್ ಇದ್ರೊಳಗೆ ಕಲರ್ ಒಳಗೆ ಬರ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ರೀ ಈಗ ಇಷ್ಟು ನಮಗೆ ಸ್ವಲ್ಪ ತಿಳುವ ಇರಲಿ ಅಂತೇಳಿ ನಾನು 3 ಸ್ಪೂನ್ ಅಷ್ಟೇ ತೊಗೊಂಡೇನಿ ರೀ ಕಸ್ಟರ್ಡ್ ಪೌಡರ್ ಫ್ರೆಂಡ್ಸ್ ರೀ. ನೀವು ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ಇನ್ನೊಂದು ಸ್ಪೂನ್ ಸೇರಿಸಿ ಹಾಕ್ಬೋದು ರೀ ಫ್ರೆಂಡ್ಸ. ನೋಡಿರಿ ಇಲ್ಲಿ ಕುದಿ ಬಂತು ರೀ ಫ್ರೆಂಡ್ಸ. ಗ್ಯಾಸ ಬಂದ್ ಮಾಡೀನಿ ರೀ.
ಈಗ ತೆಳಗಿಡಿಸಿಟ್ಕೊಂಡ್ರಿ ಫ್ರೆಂಡ್ಸ ಒಂದು 10-15 ನಿಮಿಷ ರೀ ಫ್ರಿಜ್ನ್ಯಾಗ ಇಡ್ತೇನೆ ರೀ ಫ್ರೆಂಡ್ಸ. ಸ್ವಲ್ಪ ಇದು ಹಾಲು ತಣ್ಣಗಾಗ್ಬೇಕು ರೀ. ತಣ್ಣಗಾದಿಂದ ಏನೈತ್ರಿ ನೋಡಿರಿ ಇದಕ್ಕೆ ರೀ ನಾವು ಹಣ್ಣು ಸೇರಿಸ್ಬೇಕು ರೀ. ಈ ಥರ ಮಿಕ್ಸ್ ಮಾಡ್ಬೇಕು ರೀ. ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಫ್ರಿಜ್ನಾಗ ಇಟ್ಟು ತೆಗೆದೇನು ರೀ ಫ್ರೆಂಡ್ಸ್ ರೀ. ಹಾಗಾಗಿ ಬರೀ ಈಗ ನಾನು ಇದು ಕಟ್ ಮಾಡಿ ಇಟ್ಟಂತ ಅದು ನೋಡಿರಿ ಫ್ರೆಂಡ್ಸ್ ಫ್ರೂಟ್ಸ್ ರೀ. ಇದಿಷ್ಟೂ ಈಗ ಹಾಲಿನೊಳಗೆ ಮಿಕ್ಸ್ ಮಾಡೋಣ್ರಿ. ಅಂದ್ರೆ ತಣ್ಣಗಾಗ್ಯಾವ್ರಿ ಹಾಲು ಫ್ರಿಜ್ನಾಗ ಇಟ್ಟು ತೆಗ್ದೇನು ರೀ ಫ್ರೆಂಡ್ಸ್ ರೀ. ಒಂದು 15-20 ನಿಮಿಷ ಇಡ್ಬೇಕು ರೀ. ಹಾಗಾಗಿ ರೀ ಇನ್ನೆಲ್ಲ ಇದ್ರಾಗ ಮಿಕ್ಸ್ ಮಾಡೋಣ ರೀ ಫ್ರೆಂಡ್ಸ್ ರೀ. ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿರಿ. ಭಾರಿ ಟೇಸ್ಟ್ ಅಂತೂ ಇಷ್ಟು ಸೂಪರಾಗಿ ಬರ್ತೈತೆ ರೀ ಫ್ರೆಂಡ್ಸ್ ರೀ. ನಮ್ಮ ಮನ್ಯಾಗ ಭಾಳ ಇಷ್ಟಪಟ್ರಿ ನಾನು ಒಂದು 3-4 ಸತಿ ಮಾಡಿರಿ. ಆಮೇಲೆ ಈಗ ರೋಜೆ ಇದ್ರಲ್ಲ ರೀ ಅವ್ರು ಬಿಡೋದು ಅದು ಇದು ರುಚಿ ಮಸ್ತ್ ಬರುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ತಣ್ಣಗೆ ಇರ್ತೈತೆ ರೀ ಫ್ರಿಜ್ನ್ಯಾಗ ರೀ. ಏನೋ ಒಂದು ಖುಷಿ ರೀ ಅವ್ರು ರೋಜಾ ಬಿಡೋದ್ನಾಗ ಈ ಥರ ತಂಪಂದು ಕುಡಿದು ರೋಜೆ ಬಿಡ್ತೇವಲ್ಲ ಅಂತೇಳ್ರಿ. ಹಾಗಾಗಿ ರೀ ನಾ ಮಾಡೀನಿ ರೀ. ಮಾಡಿ ಅವರು ಮಸೀದಿಗೆ ಹೋಗಿ ಬಿಟ್ಟು ಬರ್ತಾರೆ ರೀ ಫ್ರೆಂಡ್ಸ್ ರೋಜೆ ರೀ. ಹಾಗಾಗಿ ಬಂದ ನಂತರ ಕುಡಿತಾರೆ ರೀ. ಅಲ್ಲಿ ಇದು ಆಗಂಗಿಲ್ಲರಲ್ಲ ಹಾಗಾಗಿ ಮನ್ಯಾಗ ಬಂದು ಕುಡಿತಾರೆ ಫ್ರೆಂಡ್ಸ್ ರೀ. ಇದನ್ನ ರೀ ಬರ್ರಿ ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿರಿ. ಮಿಕ್ಸ್ ನಾನು ನೋಡಿದ್ರೆ ನನಗೆ ಈಗ ತಿನ್ಬೇಕು ಅನ್ನಿಸ್ತೈತೆ ಅನ್ಸಿದಂಗೆ ಆಗತ್ತಿತ್ತು ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಬರ್ರಿ ಈಗ ಒಂದು ಸತಿ ಫ್ರಿಜ್ನಾಗ ಇದು ಐಟಮ್ ಹಾಕಿ ಅದನ್ನು 15-20 ನಿಮಿಷ ಇಟ್ಟೀನಿ ರೀ ಫ್ರೆಂಡ್ಸ. ಈಗ ಹೆಂಗೆ ಬಂದೈತೆ ಅನ್ನೋದು ನಿಮ್ಮ ಕೂಡ ನಾ ಶೇರ್ ಮಾಡ್ಕೊತೇನೆ ರೀ ಫ್ರೆಂಡ್ಸ. ನೋಡಿರಿ ಈ ಥರ ಗಟ್ಟಿ ಬಂದೈತೆ ರೀ ಫ್ರೆಂಡ್ಸ್ ರೀ. ಇನ್ನೂ ಗಟ್ಟಿ ಬೇಕಂದ್ರೆ ನಿಮ್ಗೆ 4 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡ್ಬೋದು ರೀ. ಬರ್ರಿ ಈಗ ನೋಡಿರಿ ಯಾವ ಥರ ಬಂದೈತೆ ಅಂತೇಳ್ರಿ ನಿಮ್ಮ ಕೂಡ ನಾ ಶೇರ್ ಮಾಡಾಕತ್ತೇನೆ ರೀ ಫ್ರೆಂಡ್ಸ್ ರೀ. ಬರ್ರಿ ರುಚಿ ನೋಡೋಣ ರೀ. ನನ್ನ ಮಗಳ ವಿಡಿಯೋ ಮಾಡಾಕತ್ತಾಳ್ರಿ. ಈಗ ಆಲ್ರೆಡಿ ರೋಜೆದಾಳ್ರಿ. ಆದರೆ ಇನ್ನು ಬಿಡಾಕೆ ಹೋಗ್ದಾರೆ ರೀ. ಆಕೆ ಮುಂದೆ ನಾನು ತಿನ್ನಬಾರ್ದು ರೀ. ಆದರೂ ನಾನು ನಿಮ್ಮ ಕೂಡ ಹೆಂಗೆ ಬಂದೈತೆ ಅನ್ನೋ ರುಚಿ ಹೇಳ್ಬೇಕಲ್ಲ ಫ್ರೆಂಡ್ಸ್. ಹಂಗಾಗಿ ರೀ ಸೂಪರಾಗಿ ಬಂದಿತ್ತು ನೋಡ್ರಿ ಫ್ರೆಂಡ್ಸ್ ಮಸ್ತಾಗಿ ರೀ. ಯಾಕಂದ್ರೆ ಸೈಡ್ಗೆ ತೆಗ್ದು ಇಡ್ತೇನೆ ರೀ. ಈಗ ಯಾಕಂದ್ರೆ ನನ್ನ ಮಗಳು ರೋಜೆದಾಳ್ರಿ. ಆಕೆ ಮುಂದೆ ತಿನ್ನಂಗಿಲ್ಲ ರೀ. ಯಾಕಂದ್ರೆ ರೋಜೆ ಇದ್ದಾರ ಮುಂದೆ ನಾವು ತಿಂದ್ರೆ ಅವ್ರಿಗೊಂದು ಸ್ವಲ್ಪ ಇದು ಅನ್ನಿಸ್ತಾ ಆಕೈತಿ. ನಮಗೂ ಇದು ಆಕತ್ರಿ ಅದ. ಹಾಗಾಗಿ ರೀ ನೀವೆಲ್ಲ ನೋಡಿರಿ. ಹೊಸ್ದಾಗೆಲ್ಲ ಯಾರೆಲ್ಲ ನೋಡಾಕತ್ತೀರಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಿಸ್ ಮಾಡಿರಿ ಫ್ರೆಂಡ್ಸ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್ ರೀ. ಬರ್ರಿ ಈಗ ಏನಾಗತ್ತಿನ ಬ್ಲಾಗ್ ನಮ್ದು ರೆಸಿಪಿ ಇದಾಗಿತ್ತು ನೋಡಿರಿ. ನನ್ನ ರೆಸಿಪಿ ಹೆಂಗೆ ಬಂದೈತೆ ರೀ ಕಸ್ಟರ್ಡ್ ಫ್ರೂಟ್ಸ್ ಅಂತೇಳ್ರಿ. ಬರ್ರಿ ನೋಡೋಣ ನೆಕ್ಸ್ಟ್ ಬ್ಲಾಗ್ನಾಗ ಮತ್ತೆ ಸಿಗ್ತೀವಿ ರೀ ಫ್ರೆಂಡ್ಸ್.